ನಮಸ್ಕಾರ. ನಾವು ಬಂದಿರೋದು ಅರಮನೆ ನಗರಿ ಮೈಸೂರಿಗೆ. ಇಲ್ಲಿ ಒಬ್ಬರು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಅವರೇ ನೋಡಿದ ತಕ್ಷಣ ಯಾರಿದು ಅಂತ ನಿಮಗೆ ಯೋಚನೆ ಬಂದಿರ್ಬೋದು. ಏನು ಹೆಸರು ಕೂಡ ಅಂತಲೂ ಅಂದ್ಕೊಂಡಿರ್ಬೋದು. ಆದರೆ ಆ ಜೀವಗಳಿಗೆ ಅವರೇ ಗಾಡ್ಮೆಂಟ್. ಏನಕ್ಕಂತ ಅವರಿಂದನೇ ಕೇಳೋಣ ಬನ್ನಿ. ರೈಲ್ವೆ ಉದ್ಯೋಗಿ. ನಾನು ನಿವೃತ್ತಿಯಾಗಿ ಸುಮಾರು ಒಂದು 10 ವರ್ಷ ಆಗಿದೆ. ಬಟ್ ಈ ಲೇಖಗೆ ನಾನು 20 ವರ್ಷದಿಂದ ಬರ್ತಾಯಿದ್ದೀನಿ. ಇಲ್ಲಿ ಪರಿಸರ ಭಾಳ ಚೆನ್ನಾಗಿದೆ ಮತ್ತು ಜನಗಳಿಗೆ ನೆಮ್ಮದಿ ಕೊಡುತ್ತೆ. ಮತ್ತು ಇಲ್ಲಿ ಪ್ರಾಣಿಗಳಿದೆ, ಶ್ವಾನಗಳು ಇದೆ. ಅದರದ ಪ್ರೀತಿ ಮತ್ತು ಇದು ನಾವು ಅದಕ್ಕೆ ಬೆಲೆ ಕಟ್ಟೋಕ್ಕಾಗಿಲ್ಲ. ಮತ್ತು ಅದನ್ನು ನೋಡ್ತಾ ಇದ್ದರೆ ಮನುಷ್ಯನಿಗೆ BP ಮತ್ತು ಶುಗರು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಮತ್ತು ಔಷಧಿ ತಗೊಳ್ಳೋಂಥ ಇದು ಗೋಜಿರೋದಿಲ್ಲ. ಪರಿಸರ ಚೆನ್ನಾಗಿದೆ ಸರ್. ನಾನು 20 ವರ್ಷದಿಂದ ಇದನ್ನು ನಡೆಸ್ಕೊಂಬತ್ತಾ ಇದ್ದೀನಿ. ಸಂಜೆ ಆದರೆ ಸಾಕು, ಅಲ್ಲಿರೋ ನಾಯಿಗಳಿಗೆ ಏನೋ ಖುಷಿ, ಉಲ್ಲಾಸ. ತಮ್ಮವ್ರು ಬರ್ತಾ ಇದ್ದಾರೆ, ತಿನ್ನೋಕೇನೋ ತರ್ತಾ ಇದ್ದಾರೆ ಅಂತ ಕುಣಿದಾಡ್ತಾ ಇರ್ತವೆ. ಶಿವಾಜಿ ಅವ್ರು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಸಾಥ್ ಕೊಡೋಕೆ ಅಂತ ಸ್ವಲ್ಪ ಜನ ಫಾರಿನರ್ಸ್ ಕೂಡ ಕೈ ಜೋಡಿಸಿದ್ದಾರೆ. ಶಿವಾಜಿ ಅವ್ರ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. I met Shivaji earlier this year, and I've had the pleasure to get to know him on our walks around the lake while feeding the dogs. And he's a wonderful, wonderful person. He has a very compassionate and pure soul. He worked for the railways for, I believe, almost 40 years, and he's been retired for about 10 years. And he comes here every day, and he befriends, socializes, feeds, helps the animals. Not only the animals, he talks to the regulars around the lake. He gets along so well, and he just has nothing but grace in his heart, and his smile is infectious. If he smiles at you, you have to smile back. ಪ್ರಾಣಿಗಳಿಗೆ ಊಟ ಹಾಕೋಕೆ ನಿಮಗೆ ಖರ್ಚು ಎಷ್ಟು ಬರ್ಬೋದು? ನಾವು ಖರ್ಚು ಮಾಡ್ದಂಗೆ ಅದು. ನಾವು ದಿವಸಕ್ಕೆ ಒಂದು 150ರಿಂದ 200 ರೂಪಾಯಿ ಖರ್ಚಾಗ್ಬೋದು. ಒಂದು 200ರಿಂದ 300 ರೂಪಾಯಿ ಖರ್ಚಾಗ್ಬೋದು. ಅದು ಆ್ಯಾವ್ರೇಜು ಒಂದು 150 to 200 ರುಪೀಸ್ ಆಗ್ಬೋದು. ಎಷ್ಟು ವರ್ಷದಿಂದ ಮಾಡ್ಕೊಬತ್ತಿದ್ದೀರಾ ಸರ್? ಇದು ಹೆಚ್ಚು ಕಮ್ಮಿ ಒಂದು 12-13 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಇದಕ್ಕೆ ವಿದೇಶಿಯರು ಯೋಗ ಕಲಿಯಕ್ಕೆ ಬಂದವರು ಅದಕ್ಕೆ ಕೈ ಜೋಡಿಸೋರು. ಅದಕ್ಕೆ ಅವರು ಅದನ್ನು ತುಂಬ ಪ್ರೀತಿ ಮಾಡ್ತಾರೆ ಪ್ರಾಣಿಗಳಿಗೆ. ನಮ್ಮ ಪಕ್ಕದಲ್ಲಿ ಕೂತಿರಿದಂಥ ಕ್ಯಾಥಲಿನ್ ಸಹ ತುಂಬ ಮುತುರ್ಜಿ ವಹಿಸಿ ಅವರು ಇದು ಮಾಡೋರು. ತನ್ನಿಂದೆ ಓಡಿ ಬರೋ ಪ್ರಾಣಿಗಳಿಗೆ ಊಟ ಹಾಕ್ತಿರೋ ಶಿವಾಜಿ ಅವರೇ ಗ್ರೇಟ್. ಹೊಟ್ಟೆ ತುಂಬ ಊಟ ಸಿಕ್ತು ಅಂತ ಹಾಲು ಕುಡಿತಾ ಇರುವ ಪ್ರಾಣಿಗಳು, ಆ ಪ್ರಾಣಿಗಳ ಕಣ್ಣಲ್ಲಿ ಆ ಖುಷಿ ನೋಡೋದೇ ಒಂಥರ ಚಂದ ಕಣ್ರಿ. ಯಾರು ಆಹಾರ ಕೊಡ್ತಾ ಇದ್ದಿಲ್ಲ. ಮತ್ತೆ ಇದನ್ನ ನಾವು ನಮ್ಮ ಇದಕ್ಕೆ ಬಂದಿತ್ತು. ಯಾಕೆ ಇದಕ್ಕೆ ಸ್ವಲ್ಪ ಬಿಸ್ಕೆಟ್ಟು, ಸ್ವಲ್ಪ ಇದು ಕೊಟ್ಟು ಇದನ್ನು ಪೋಷಣೆ ಮಾಡಬಾರ್ದು ಅಂತ ನನ್ನ ಮನಸ್ಸಿಗೆ ಬಂತು. ನಾನು ಅವತ್ತಿಂದ ಬಿಸ್ಕೆಟ್ ಕುಡ್ಕೊಂಬಂದೆ. ಆಮೇಕಿಂದ ಹಾಲು ಜೊತೆಗೆ ಬ್ರೆಡ್ಡು, ರೈಸ್ ಮತ್ತು ಈ ಥರ ಫಾರಿನರ್ಸ್ ಬಂದು ಕೈ ಜೋಡಿಸ್ತಾರೆ. ಅವರು ಅದಕ್ಕೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಅವರು ತಂದು ಕೊಡ್ತಾರೆ. ಮತ್ತು ನಾವು ಇಲ್ಲಿ ಶ್ವಾನಗಳಿಗೆ ನಾವು ಸ್ಟೆರಿಲೈಸೇಷನ್ ಮಾಡಿದ್ದೀವಿ. ಸುಮಾರು ಒಂದು 11ರಿಂದ 12 ನಾಯಿಗೆ ಸ್ಟೆರಿಲೈಸ್ ಮಾಡಿದ್ದೀವಿ. ಮತ್ತು ಟೈಮ್ ಟು ಟೈಮ್ ವ್ಯಾಕ್ಸಿನೇಷನ್ ಮಾಡ್ತೀವಿ. ರ್ಯಾಬಿಸ್ ವ್ಯಾಕ್ಸಿನೇಷನ್. ಮನುಷ್ಯರಿಗೆ ಯಾವುದೇ ಥರದ ತೊಂದರೆ ಕೊಟ್ಟರು ಯಾರಿಗೂ ಯಾವ ವಿಧವಾದಂಥ ತೊಂದರೆ ಆಗೋದಿಲ್ಲ ಮನುಷ್ಯರಿಗೆ. ಬಟ್ ಇದು ಯಾರು ಸಾಮಾನ್ಯವಾಗಿ ಇದು ತೊಂದರೆ ಕೊಡೋಕ್ಕೆ ಹೋಗೋದಿಲ್ಲ.
ಇದುವರೆಗೆ ನಾನು ನೋಡ್ದಂಗೆ 20 ವರ್ಷದಲ್ಲಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಕೊಡೋದು ಇಲ್ಲ ಅದು. Where I live, we only do fireworks and firecrackers a couple of times a year. But all of our dogs get so scared, and that's when a lot of our dogs run away because they don't know what's going on. So I can only imagine how terrifying it must be for dogs that don't have a home, that have to stay outside. There's a lot more celebrations that use firecrackers here in India, so it's a little bit more of a regular occurrence. It's okay to celebrate and to honor traditions, but we should always try to respect and be courteous and compassionate to animals that we know are nearby that don't know what's going on and don't have a place to run and hide. Because to them, they think the world is ending or something terrible is happening. They don't know that it's just for fun.